ದಿನೇ ದಿನೇ ಕಮರುತ್ತಿದೆ ಅಮೆರಿಕ ಕನಸು. ಕೆನಡಾ, ಯುಎಇಯತ್ತ ಹೊರಟ ಭಾರತೀಯರು. ವೀಕ್ಷಕರೇ, ಅಮೆರಿಕದಲ್ಲಿ ಭವ್ಯ ಬಂಗಲೆ, ವೀಕೆಂಡ್ ನಲ್ಲಿ ದುಬಾರಿ ಕಾರ್ನಲ್ಲಿ ಲಾಂಗ್ ಡ್ರೈವ್, ಗೂಗಲ್, ಆಪಲ್ ಕಂಪನಿಗಳಲ್ಲಿ ಕೋಟಿ ಕೋಟಿ ಸಂಬಳದ ಕೆಲಸ. ಭಾರತೀಯ ಇಂಜಿನಿಯರ್ಗಳ ಪಾಲಿಗೆ ಕಳೆದ 3 ದಶಕಗಳಿಂದ ದೊಡ್ಡ ಕನಸಾಗಿದ್ದ ಈ ಅಮೆರಿಕನ್ ಡ್ರೀಮ್ ಇವತ್ತು ಅಕ್ಷರಶಃ ಕಣ್ಣೆದುರೇ ಕರಗಿ ಹೋಗ್ತಿದ್ಯಾ? ಹೌದು, ನಮ್ಮ ದೇಶದ ಪ್ರತಿಯೊಬ್ಬ ಇಂಜಿನಿಯರ್, ಡಾಕ್ಟರ್ ಅಥವಾ ಫೈನಾನ್ಷಿಯಲ್ ಪ್ರೊಫೆಷನಲ್ಗೆ ಇರೋ ಕನಸು ಒಂದೇ: ಕಷ್ಟಪಟ್ಟು ಓದಿ ಅಮೆರಿಕಕ್ಕೆ ಹಾರೋದು, ಅಲ್ಲಿ ಡಾಲರ್ ಗಳಿಸೋದು ಮತ್ತು ಸಿಲಿಕಾನ್ ವ್ಯಾಲಿಯ ಸುಂದರ ಬಂಗಲೆಗಳಲ್ಲಿ ಸೆಟಲ್ ಆಗೋದು. ಆದ್ರೆ ವೀಕ್ಷಕರೇ, ಇವತ್ತು ಆ ಅಮೆರಿಕನ್ ಡ್ರೀಮ್ ಸಂಪೂರ್ಣ ಕೊಚ್ಚಿ ಹೋಗ್ತಾ ಇದೆ. ಇವತ್ತು ಅಮೆರಿಕಕ್ಕೆ ಹೋಗೋದು ಅಂದ್ರೆ ಅದು ಬರೀ ಯಶಸ್ಸಿನ ಹಾದಿ ಅಲ್ಲ, ಅದು ಅನಿಶ್ಚಿತತೆಯ ಒಂದು ಭೀಕರ ಕಂದಕವಾಗಿ ಬದಲಾಗಿದೆ. 100 ವರ್ಷ ದಾಟುತ್ತಿರುವ ಗ್ರೀನ್ ಕಾರ್ಡ್ ಕಾಯುವಿಕೆ, ಕಣ್ಣಿಗೆ ಕಾಣದಂತೆ ನಡೆಯುತ್ತಿರುವ ವಂಚಕ ಕನ್ಸಲ್ಟೆನ್ಸಿಗಳ ದಂಧೆ, ವಿದೇಶಿಯರ ಮೇಲಿನ ಅಮೆರಿಕದ ರಾಜಕೀಯ ಹಗೆತನ ಮತ್ತು ಕೆನಡಾ, ಯುಎಇ ದೇಶಗಳು ನೀಡುತ್ತಿರುವಂತಹ ಭರ್ಜರಿ ಆಫರ್ಗಳು ಹಾಗೂ ಡೊನಾಲ್ಡ್ ಟ್ರಂಪ್ ಅವರ ದಿನಕ್ಕೊಂದು ವಲಸೆ ನೀತಿಗಳು ಇಂದು ಲಕ್ಷಾಂತರ ಭಾರತೀಯ ಪ್ರತಿಭೆಗಳನ್ನ ಮತ್ತೊಮ್ಮೆ ಯೋಚಿಸುವಂತೆ ಮಾಡಿವೆ. ಹಾಗಾದ್ರೆ ಭಾರತೀಯರ ಕನಸಿನ ಅಮೆರಿಕದಲ್ಲಿ ಸದ್ಯಕ್ಕೆ ಆಗ್ತಿರೋದೇನು? ಗ್ರೀನ್ ಕಾರ್ಡ್ಗಾಗಿ 100 ವರ್ಷ ಕಾಯಬೇಕಾದ ಪರಿಸ್ಥಿತಿ ಬಂದಿದ್ಯೇಕೆ? ಪ್ರತಿಯೊಬ್ಬ ಉದ್ಯೋಗ ಆಕಾಂಕ್ಷಿಯೂ ನೋಡಲೇಬೇಕಾದ ವಿಶೇಷ ವರದಿ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಾನು ಶಿವಮೂರ್ತಿ ಸರ್ಬಾ. H1B ವೀಸಾ ಕಿರಿಕಿರಿಗೆ ಬೇಸತ್ತ ಭಾರತೀಯರು. ಎಸ್ ವೀಕ್ಷಕರೇ, 1990ರ ದಶಕದಿಂದಲೂ ಭಾರತೀಯ ಪ್ರತಿಭಾವಂತರಿಗೆ ಅಮೆರಿಕ ಅಂದ್ರೆ ಅದು ಕೇವಲ ಹಣದ ಹಸಿವನ್ನ ತಣಿಸುವಂತಹ ಜಾಗವಾಗಿರಲಿಲ್ಲ. ಅಲ್ಲಿನ ಟೆಕ್ನಾಲಜಿ ಎಕನಾಮಿ, ಐಐಟಿ, ಅಲ್ಯೂಮ್ನಿ ನೆಟ್ವರ್ಕ್ಗಳು ಮತ್ತು ಅಲ್ಲಿ ಸಿಗುವಂತಹ ಆ ಫ್ರೀಡಮ್ ನಮ್ಮವರನ್ನ ಸೆಳೆದಿತ್ತು. ಅತಿ ಮುಖ್ಯವಾಗಿ H1B ವೀಸಾದಲ್ಲಿ ಹೋದ್ರೆ ಒಂದು ದಿನ ನಮಗೆ ಗ್ರೀನ್ ಕಾರ್ಡ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಇತ್ತು. ವೀಕ್ಷಕರೇ ಗಮನಿಸಿ, 2024ರ ಹೊತ್ತಿಗೆ ಅಮೆರಿಕ ನೀಡುವಂತಹ ಒಟ್ಟು H1B ವೀಸಾಗಳಲ್ಲಿ ಬರೋಬ್ಬರಿ 71% ಭಾಗ ಅಪ್ಪಟ ಭಾರತೀಯರದ್ದೇ ಆಗಿದೆ. ಅಂದ್ರೆ ಇಡೀ ಅಮೆರಿಕದ ಐಟಿ ಸೆಕ್ಟರ್ ಇವತ್ತು ಭಾರತೀಯ ಮೆದುಳಿನ ಮೇಲೆ ನಿಂತಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಆದ್ರೆ ಇವತ್ತು ಆ ಭರವಸೆಯ ಮೇಲೆ ಅತಿ ದೊಡ್ಡ ತಣ್ಣೀರು ಎರಚುವ ಕೆಲಸ ಕೂಡ ನಡೀತಾ ಇದೆ. 100 ವರ್ಷಗಳ ಗ್ರೀನ್ ಕಾರ್ಡ್ ಬ್ಯಾಕ್ಲಾಗ್, ವೀಸಾ ಲೋಕದಲ್ಲಿ ಅತಿ ದೊಡ್ಡ ಸುನಾಮಿ. ವೀಕ್ಷಕರೇ, ಒಬ್ಬ ಭಾರತೀಯ ಇವತ್ತು ಅಮೆರಿಕದ ಗ್ರೀನ್ ಕಾರ್ಡ್ ಪಡೆದುಕೊಳ್ಬೇಕು ಅಂದ್ರೆ ಎಷ್ಟು ವರ್ಷ ಕಾಯಬೇಕು ಗೊತ್ತಾ? ಕೆಲವು ಅಂದಾಜಿನ ಪ್ರಕಾರ EB2 ಮತ್ತು EB3 ಕೆಟಗರಿಯಲ್ಲಿರುವಂತಹ ಭಾರತೀಯರಿಗೆ ಇವತ್ತು 100 ವರ್ಷಗಳ ವೇಟಿಂಗ್ ಲಿಸ್ಟ್ ಇದೆ. ಹೌದು, ಅಂದ್ರೆ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಗ್ರೀನ್ ಕಾರ್ಡ್ ಸಿಗುತ್ತೆ ಅಂತಾನೆ ಇದರ ಅರ್ಥ. ಅಮೆರಿಕದ ನಿಯಮದ ಪ್ರಕಾರ ಒಂದು ದೇಶಕ್ಕೆ ಕೇವಲ 7% ಮಾತ್ರ ಗ್ರೀನ್ ಕಾರ್ಡ್ ಕೋಟಾ ಇರುತ್ತೆ. ಭಾರತದ ಜನಸಂಖ್ಯೆ ಮತ್ತು ಅಲ್ಲಿರುವಂತಹ ನಮ್ಮ ಉದ್ಯೋಗಿಗಳ ಸಂಖ್ಯೆ ನೋಡಿದ್ರೆ ಇದು ಅಕ್ಷರಶಃ ಅನ್ಯಾಯ. ಟ್ರಂಪ್ ಆಡಳಿತ ಬಂದ ಮೇಲೆ ಈ ವೀಸಾ ಪ್ರಕ್ರಿಯೆಯನ್ನ ಉದ್ದೇಶಪೂರ್ವಕವಾಗಿಯೇ ಸ್ಲೋ ಮಾಡಲಾಗಿದೆ. ಸದ್ಯಕ್ಕೆ USCIS ನಲ್ಲಿ ಬರೋಬ್ಬರಿ 11 ಮಿಲಿಯನ್ ಅಂದ್ರೆ 1,10,00,000 ಕೇಸ್ಗಳು ಧೂಳು ಹಿಡಿದು ಬಿದ್ದಿವೆ. ಇಷ್ಟೇ ಅಲ್ಲ, ಇವತ್ತು ಕೆಲಸದ ಅನುಮತಿ ಅಂದ್ರೆ ವರ್ಕ್ ಪರ್ಮಿಟ್ ಅರ್ಜಿಗಳ ಸಂಖ್ಯೆ ಕೂಡ ಡಬಲ್ ಆಗಿದ್ದು 2 ಮಿಲಿಯನ್ ಕೇಸ್ಗಳು ಪೆಂಡಿಂಗ್ ಇವೆ. ಇಂತಹ ಸಮಯದಲ್ಲಿ ಒಬ್ಬ H1B ಉದ್ಯೋಗಿಗೆ ಕೆಲಸ ಹೋದ್ರೆ ಏನಾಗುತ್ತೆ ಗೊತ್ತಾ? ಆತನಿಗೆ ಸಿಗೋದು ಕೇವಲ 60 ದಿನಗಳ ಕಾಲಾವಕಾಶ ಮಾತ್ರ. ಹೌದು, 60 ದಿನದ ಒಳಗಡೆ ಆತ ಹೊಸ ಕಂಪನಿಯನ್ನ ಹುಡುಕ್ಬೇಕು. ಇಲ್ಲದಿದ್ರೆ ಆತನನ್ನ ಅತ್ಯಂತ ಅವಮಾನಕಾರಿಯಾಗಿ ಅಮೆರಿಕದಿಂದ ಹೊರಕ್ಕೆ ಹಾಕಲಾಗುತ್ತೆ. ಈ ಒಂದು ಭೀತಿ ಇವತ್ತು ಅಕ್ಷರಶಃ ಪ್ರತಿಯೊಬ್ಬ ಭಾರತೀಯನ ನಿದ್ದೆಗೆಡಿಸಿದೆ. ಬಾಡಿ ಶಾಪ್ಗಳ ಕರಾಳ ದಂಧೆ ಬಯಲು, ಭಾರತೀಯ ಕನ್ಸಲ್ಟೆನ್ಸಿಗಳಿಂದಲೇ ಶೋಷಣೆ. ವೀಕ್ಷಕರೇ, ಅಮೆರಿಕದ ಈ ವೀಸಾ ವ್ಯವಸ್ಥೆಯನ್ನ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವು ದೇಶಿ ಕಂಪನಿಗಳ ಅಸಲಿ ಬಣ್ಣ ಈಗ ಬಯಲಾಗ್ತಾ ಇದೆ. ದಿ ಪ್ರಿಂಟ್ ವರದಿಯ ಪ್ರಕಾರ ಇವುಗಳನ್ನ ಬಾಡಿ ಶಾಪ್ ನೆಟ್ವರ್ಕ್ ಅಂತ ಕರೆಯಲಾಗುತ್ತೆ. ಈ ಕನ್ಸಲ್ಟೆನ್ಸಿಗಳು ಏನ್ ಮಾಡ್ತಾರೆ ಅಂದ್ರೆ, ಭಾರತದಲ್ಲಿರುವಂತಹ ಯುವಕರಿಗೆ ನಿಮಗೆ ಅಮೆರಿಕದಲ್ಲಿ ಕೆಲಸವನ್ನ ಕೊಡಿಸ್ತೀವಿ, ಲಕ್ಷ ಲಕ್ಷ ಸಂಬಳ ಇರುತ್ತೆ ಅಂತ ಕನಸು ತೋರಿಸಿ, ಆಸೆಯನ್ನ ತೋರಿಸಿ ಅಮೆರಿಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಹೋದ್ಮೇಲೆ ಅಸಲಿ ಆಟ ಶುರು ಮಾಡ್ತಾರೆ. ವೀಕ್ಷಕರೇ ನಂಬ್ತೀರಾ? ಅಲ್ಲಿ ಉದ್ಯೋಗಿಗಳಿಗೆ ಅವರ ನಿಜವಾದ ಕೆಲಸಕ್ಕೂ ಮತ್ತು ದಾಖಲೆಗಳಲ್ಲಿರುವಂತಹ ಹೆಸರಿಗೂ ಯಾವುದೇ ಸಂಬಂಧ ಇರಲ್ಲ. ಇವರನ್ನ ಬೇರೆ ಬೇರೆ ಕ್ಲೈಂಟ್ಗಳ ಹತ್ತಿರ ಗುಲಾಮರಂತೆ ದುಡಿಸಿಕೊಳ್ಳಲಾಗುತ್ತೆ. 2021ರ ಒಂದು ವರದಿಯ ಪ್ರಕಾರ HCL ನಂತಹ ದೊಡ್ಡ ಕಂಪನಿಗಳ ಸಬ್ ಕಾಂಟ್ರಾಕ್ಟರ್ಗಳು ಬರೋಬ್ಬರಿ $95 ಮಿಲಿಯನ್ ಹಣವನ್ನ ಭಾರತೀಯ ಉದ್ಯೋಗಿಗಳಿಗೆ ಪಾವತಿ ಮಾಡದೆ ವಂಚನೆಯನ್ನ ಮಾಡಿದ್ದಾರೆ. ಇದನ್ನ ಸಂಬಳದ ಕಳ್ಳತನ ಅಂತ ಕರೆಯಲಾಗುತ್ತೆ. ಇಂತಹ ಕಂಪನಿಗಳು ಉದ್ಯೋಗಿಗಳ ಪಾಸ್ಪೋರ್ಟ್ ಮತ್ತು ಡಾಕ್ಯುಮೆಂಟ್ಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಇದರಿಂದಾಗಿ ನಮ್ಮ ಯುವಕರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕ್ಕೂ ಆಗದೆ ಅಕ್ಷರಶಃ ನರಕವನ್ನ ಈಗ ಅನುಭವಿಸುತ್ತಿದ್ದಾರೆ.
ಕೆನಡಾ, ಯುಕೆ, ಯುಎಇ ಕಡೆಗೆ ಭಾರತೀಯರ ಚಿತ್ತ. ಅಮೆರಿಕ ಕೈಬಿಟ್ಟು ಹೊಸ ದಾರಿಯತ್ತ ಚಿತ್ತ. ವೀಕ್ಷಕರೇ, ಅಮೆರಿಕದ ಈ ಕಿರಿಕಿರಿಗಳಿಂದ ಬೇಸತ್ತಿರುವಂತಹ ನಮ್ಮ ಟೆಕ್ಕಿಗಳು ಈಗ ಹೊಸ ಹಾದಿಯನ್ನು ಹುಡ್ತಾ ಇದ್ದಾರೆ. ಇವತ್ತು ಕೆನಡಾ, ಬ್ರಿಟನ್ ಮತ್ತು ದುಬೈ ದೇಶಗಳು ಭಾರತೀಯರ ಪಾಲಿನ ಹೊಸ ಆಶಾ ಕಿರಣಗಳಾಗಿ ಮೂಡಿ ಬರ್ತಿವೆ. ಕೆನಡಾದ ಎಕ್ಸ್‌ಪ್ರೆಸ್ ಎಂಟ್ರಿ ಸಿಸ್ಟಮ್ ಅತ್ಯಂತ ಪಾರದರ್ಶಕವಾಗಿದೆ ಮತ್ತು ಅಲ್ಲಿ ಅತಿ ಬೇಗ ಕಾಯಂ ನಿವಾಸಿ ಅಂದ್ರೆ ಪಿಆರ್ ಸಿಗುತ್ತೆ ಅನ್ನೋದು ಕೂಡ ಭಾರತೀಯರ ನಂಬಿಕೆ. ಇನ್ನು ದುಬೈ ಅಂದ್ರೆ ಅದು ಟ್ಯಾಕ್ಸ್ ಫ್ರೀ ಇನ್ಕಮ್ ನ ಸ್ವರ್ಗ. ಅಲ್ಲಿ ಇವತ್ತು ಗೋಲ್ಡನ್ ವೀಸಾ ಮೂಲಕ ಪ್ರತಿಭಾವಂತರಿಗೆ 10 ವರ್ಷದ ವೀಸಾ ಸಿಗ್ತಿದೆ. ಬ್ರಿಟನ್ ಕೂಡ ಗ್ಲೋಬಲ್ ಟಾಲೆಂಟ್ ವೀಸಾ ಮೂಲಕ ಭಾರತೀಯರನ್ನ ಸೆಳಿತಾ ಇದೆ. ಆದ್ರೆ ವೀಕ್ಷಕರೇ, ಇಲ್ಲೂ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಈ ದೇಶಗಳು ಕೂಡ ಈಗ ತಮ್ಮ ನಿಯಮಗಳನ್ನ ಕಠಿಣಗೊಳಿಸ್ತಾ ಇವೆ. ಕೆನಡಾ ಈಗಾಗಲೇ ವಲಸಿಗರ ಸಂಖ್ಯೆಯನ್ನ ಕಡಿತಗೊಳಿಸಿದೆ. ಬ್ರಿಟನ್ ನಲ್ಲಿ ಮಿನಿಮಮ್ ಸಂಬಳದ ಮಿತಿಯನ್ನ ಹೆಚ್ಚಿಸಲಾಗಿದೆ. ಅಂದ್ರೆ ಇಡೀ ಪ್ರಪಂಚವೇ ಇವತ್ತು ವಿದೇಶಿಯರನ್ನ ಹೊರಗಿಡೋಕೆ ಸ್ಕೆಚ್ ಹಾಕ್ತಿವೆ. ನೀವು ಅಸಾಧಾರಣ ಪ್ರತಿಭಾವಂತರಾಗಿದ್ರೆ ಮಾತ್ರ ಬನ್ನಿ, ಇಲ್ಲದಿದ್ರೆ ನಿಮ್ಮ ದೇಶದಲ್ಲಿ ಇರಿ ಅನ್ನೋದು ಇವತ್ತು ಎಲ್ಲಾ ದೇಶಗಳ ಪರೋಕ್ಷ ಸಂದೇಶವಾಗಿದೆ. ಯಾರಿಗೆ ಅತಿ ಹೆಚ್ಚು ರಿಸ್ಕ್ ಇದೆ? ಮಧ್ಯಮ ವರ್ಗದ ಟೆಕ್ಕಿಗಳೇ ಟಾರ್ಗೆಟ್. ಈ ವ್ಯವಸ್ಥೆಯ ವೈಫಲ್ಯಕ್ಕೆ ಅತಿ ಹೆಚ್ಚು ಬಲಿಯಾಗ್ತಾ ಇರೋದು ಯಾರು ಗೊತ್ತಾ? ಅಪ್ಪಟ ಮಧ್ಯಮ ವರ್ಗದ ಇಂಜಿನಿಯರ್ಗಳು. ಯಾರು ತುಂಬಾ ಹೈ ಲೆವೆಲ್ ಎಕ್ಸ್ಪರ್ಟ್ ಅಲ್ಲವೋ ಮತ್ತು ಯಾರು ತೀರಾ ಕೆಳಮಟ್ಟದವರು ಅಲ್ಲವೋ ಅಂತಹವರು ಇವತ್ತು ಅಕ್ಷರಶಃ ಸಿಕ್ಕಿ ಬಿದ್ದಿದ್ದಾರೆ. ಇವರನ್ನ ಈ ಕನ್ಸಲ್ಟೆನ್ಸಿಗಳು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡ್ತಿವೆ. ಇನ್ನು ಈ ಉದ್ಯೋಗಿಗಳ ಹೆಂಡತಿಯರು ಅಂದ್ರೆ H4 ವೀಸಾದಾರರ ಪರಿಸ್ಥಿತಿ ಇನ್ನೂ ಭೀಕರ. ಅವರಿಗೆ ಅಮೆರಿಕದಲ್ಲಿ ಕೆಲಸ ಮಾಡೋ ಹಕ್ಕಿಲ್ಲ. ಅಂದ್ರೆ ಇಡೀ ಸಂಸಾರ ಬರೀ ಗಂಡನ ವೀಸಾ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ವೇಳೆ ಗಂಡನಿಗೆ ಏನಾದರೂ ತೊಂದರೆ ಆದ್ರೆ ಇಡೀ ಕುಟುಂಬವೇ ಅಕ್ಷರಶಃ ಬೀದಿಗೆ ಬೀಳುತ್ತೆ. ಇದು ಅಕ್ಷರಶಃ ಒಂದು ಆಧುನಿಕ ಜೈಲು ವಾಸದಂತೆ ಇವತ್ತು ಭಾಸವಾಗ್ತದೆ. ಅಮೆರಿಕ ಯಾಕೆ ಇಷ್ಟೊಂದು ಕ್ರಾಕ್ ಡೌನ್ ಮಾಡ್ತಿದೆ? ಎಸ್ ವೀಕ್ಷಕರೇ, ಅಮೆರಿಕದ ಈ ಕಠಿಣ ನಿಲುವಿಗೆ 2 ಮುಖ್ಯ ಕಾರಣಗಳಿವೆ. ಮೊದಲನೆಯದಾಗಿ ಅಲ್ಲಿನ ಸ್ಥಳೀಯ ಉದ್ಯೋಗಿಗಳು ಸರ್ಕಾರಕ್ಕೆ ದೂರನ್ನ ಕೊಡ್ತಿದ್ದಾರೆ. ಈ ಭಾರತೀಯರು ಬಂದು ನಮ್ಮ ಕೆಲಸವನ್ನ ಕಿತ್ತುಕೊಳ್ತಿದ್ದಾರೆ ಮತ್ತು ನಮ್ಮ ಸಂಬಳದ ಮಟ್ಟವನ್ನ ಕುಸಿಯುವಂತೆ ಮಾಡ್ತಿದ್ದಾರೆ ಅಂತ. ಎರಡನೆಯದಾಗಿ ವೀಸಾ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ನಡೆಯುತ್ತಿರುವಂತಹ ಭಾರಿ ವಂಚನೆಗಳು ಸರ್ಕಾರದ ಗಮನಕ್ಕೆ ಬಂದಿವೆ. ನೂರಾರು ನಕಲಿ ಕಂಪನಿಗಳು ಹುಟ್ಟಿಕೊಂಡಿರುವುದು ಅಮೆರಿಕದ ಭದ್ರತೆಗೆ ಕಂಟಕ ಅಂತ ಟ್ರಂಪ್ ಆಡಳಿತ ಭಾವಿಸಿದೆ. ಇದೇ ಕಾರಣಕ್ಕೆ ಇವತ್ತು ವೀಸಾ ಫೀಸ್ ಅನ್ನ ಭಾರಿ ಪ್ರಮಾಣದಲ್ಲಿ ಏರಿಸಲಾಗಿದೆ ಮತ್ತು ತಪಾಸಣೆಯನ್ನ ಅತ್ಯಂತ ಕಠಿಣಗೊಳಿಸಲಾಗಿದೆ. ಅಮೆರಿಕದ ಭವ್ಯ ಬಂಗಲೆ ಹಾಗೂ ಡಾಲರ್ ಗಳಿಕೆಯ ಅಮೆರಿಕನ್ ಡ್ರೀಮ್ ಇವತ್ತು ಭಾರತೀಯ ಟೆಕ್ಕಿಗಳ ಪಾಲಿಗೆ ಅನಿಶ್ಚಿತತೆಯ ಕಂದಕವಾಗಿ ಬದಲಾಗಿದೆ. 100 ವರ್ಷಗಳ ಗ್ರೀನ್ ಕಾರ್ಡ್ ಕಾಯುವಿಕೆ, ಕನ್ಸಲ್ಟೆನ್ಸಿಗಳ ಕರಾಳ ವಂಚನೆ ಹಾಗೂ ವೀಸಾ ನಿಯಮಗಳ ಕಠಿಣ ಕ್ರಾಕ್ ಡೌನ್ ನಿಂದಾಗಿ ಲಕ್ಷಾಂತರ ಐಟಿ ಉದ್ಯೋಗಿಗಳು ದಿಕ್ಕು ತೋಚದಂತಾಗಿದ್ದಾರೆ. ತಾಯ್ನಾಡಿನಲ್ಲೇ ಉನ್ನತ ಭವಿಷ್ಯ ರೂಪಿಸಿಕೊಳ್ಳುವ ಬದಲು ವಿದೇಶಿ ನೆಲದಲ್ಲಿ ತಂತ್ರಜ್ಞಾನದ ಗುಲಾಮರಂತೆ ಬದುಕುವ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಈ ಕಿರಿಕಿರಿಯಿಂದ ಬೇಸತ್ತ ಪ್ರತಿಭೆಗಳು ಇಂದು ಕೆನಡಾ, ಯುಎಇ ಹಾಗೂ ಬ್ರಿಟನ್ನತ್ತ ಮುಖ ಮಾಡ್ತಾ ಇದ್ದಾರಾದರೂ ಕೂಡ ಜಾಗತಿಕ ಮಟ್ಟದಲ್ಲಿ ವಲಸೆ ನಿಯಮಗಳು ಬಿಗಿ ಆಗ್ತಿವೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೇವಲ ವಿದೇಶಿ ವ್ಯಾಮೋಹಕ್ಕೆ ಬಲಿಯಾಗುವ ಮುನ್ನ ಸ್ವದೇಶದಲ್ಲೇ ಬೆಳೆಯುತ್ತಿರುವಂತಹ ಅಗಾಧ ಅವಕಾಶಗಳನ್ನು ಗುರುತಿಸುವುದು ಕೂಡ ಹಾಗೂ ನಮ್ಮದೇ ಸಾಮರ್ಥ್ಯದ ಮೇಲೆ ಸ್ವಾವಲಂಬಿಯಾಗುವುದು ಕೂಡ ಇಂದಿನ ಯುವ ಪೀಳಿಗೆಗೆ ಅತ್ಯಂತ ಅತ್ಯಗತ್ಯವಾಗಿದೆ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.